ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಇಲ್ಲಿ ನಾನು ಹೂವು ಇಟ್ಕೊಂಡು ಕೂತಿದ್ದೀನಿ. ನೈಟ್ ಆವಾಗಲೇ 8 ಗಂಟೆ ಆಗಿತ್ತು. 8 ಗಂಟೆ ಸಾರಿ 7:30 8 ಗಂಟೆ ಆತ ಬಂದೈತೆ. ಇನ್ನೂ ಹೂವು ಸೇಲ್ ಆಗಿರಲಿಲ್ಲ. ಇದು ಬೆಳಗ್ಗೆ ತಂದಿರೋ ಹೂವು. ಅಂದರೆ ಮಾರ್ಕೆಟಲ್ಲಿ ಬೆಳಗ್ಗೆ ಪರಮೇಶ್ವರೇ ಬರ್ತಾರೆ ಅಂದ್ಬಿಟ್ಟು ಮಾರ್ಕೆಟೆಲ್ಲ ಕ್ಲೋಸ್ ಮಾಡಿದರು. ಹಾಗಾಗಿ ನಾನು ಈಚೆ ಕಡೆ ಅಲ್ಲಿ ಹೋಗಿ ನೋಡಿದ್ರೆ ಮಾರ್ಕೆಟಲ್ಲಿ ಹೂವೇ ಇರಲಿಲ್ಲ. ಆಮೇಲೆ ನನಗೆ ಒಂಥರ ಶಾಕ್ ಆಯಿತು, ಹೂವನೇ ಇಲ್ವಲ್ಲಪ್ಪ ಅಂತ. ಆಮೇಲೆ ಈಚೆ ಕಡೆ ಇಟ್ಕೊಂಡಿರ್ತಾರಲ್ವ, ಅವರು ಮಾರ್ತಾಯಿದ್ರಲ್ಲ, ಅವ್ರ ಹತ್ರ ತಗೊಂಡೆ. ಇದು ಕಾಕಡ ಹೂವು ಮತ್ತು ಅಲ್ಲಿ ಕಣಗಿಲೆ ಹೂವು ಮತ್ತು ತುಳಸಿ ಪತ್ರೆ 3 ತಂದಿದ್ದು ನಾನು. ವೀಳ್ಯದೆಲೆ ಅಷ್ಟೇ ತಂದಿದ್ದು. ಅದು ಆ ಕಡೆ ಇರೋದು ಸುನಾಮಿ ಗುಲಾಬಿ ಹೂವು ಮತ್ತು ಸೇವಂತಿಗೆ ಹೂವು ಮನೇಲಿತ್ತು. ಸ್ವಲ್ಪ ನಿಂಬೆಹಣ್ಣು ಅದೆಲ್ಲ, ಅದನ್ನೆಲ್ಲ ಹಂಗೆ ತಾಂಬಂದು ಜೊತೇಲಿ ಮಾರೋಣ ಅಂದ್ಬಿಟ್ಟು ನೋಡಿ ಬೆಳಗ್ಗೆಯಿಂದ ಹಾಕಿದ್ದೀನಿ. ಹೂವು ಹೋಗ್ತಾ ಇಲ್ಲ. ನಿಜವಾಗ್ಲೂ ನಾವು ಈ ಹೂವು ಕಟ್ಟಿ ನಾವೇನು ಕಾರಲ್ಲಿ ಓಡಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅಂತ ಏನಲ್ಲ. ನಮ್ಮದೊಂದು ಜೀವನ ಮತ್ತು ನನ್ನ ಮಗನ ಓದಿಸ್ಬೇಕು ಅಂತ ನಾನು ಅಷ್ಟೇ ಹೂವು ಹಾಕ್ಕೊಂಡಿರೋದು. ಹೂವು ಮಾರಿ ನನ್ನ ಮಗನ ಓದಿಸ್ಬೇಕು ಮತ್ತು ಏನೋ ಒಂದು ಜೀವನ ಕಟ್ಕೋಬೇಕು. ಜೀವನದಲ್ಲಿ ದುಡಿಬೇಕಲ್ವ. ದುಡಿದಿದ್ರೆ ನಮಗೆ ಮತ್ತೆ ಹೆಂಗಾಗುತ್ತೆ ಜೀವನ. ನಮಗೆ ದುಡಿಲೇಬೇಕು. ಅದಕ್ಕೋಸ್ಕರ ನಾನು ಈ ಹೂವು ಹಾಕ್ಕೊಂಡು ಮಾರ್ತಾಯಿರೋದು ಅಷ್ಟೇ. ಇದರಲ್ಲಿ ನಾವೇನು ಬಿಲ್ಡಿಂಗ್ ಕಟ್ಟಲ್ಲ, ಇಲ್ಲ ನಾವೇನು ಶೋಕಿ ಮಾಡಲ್ಲ, ಇದರಲ್ಲೇನು ಒಡವೆ ಮಾಡಿಸ್ಕೊಳಕ್ಕಾಗಲ್ಲ, ಏನಿಲ್ಲ. ಈಗಿನ ರೇಟಲ್ಲಿ ಹೂವು ತಂದು ಮಾರೋದು ತುಂಬ ಕಷ್ಟ. ಯಾಕಂದರೆ ಮಾರ್ಕೆಟಲ್ಲಿ ಅಷ್ಟೇ ರೇಟ್ ಐತೆ. ಇವಾಗ ಆಷಾಢ ಅಂದರೂ ಹೂವಿನ ರೇಟ್ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಐತೆ. ಹಂಗಾಗಿ ನಾವು ಅಲ್ಲಿ ತರೋದಕ್ಕೂ ಇಲ್ಲಿ ಮಾರೋದಕ್ಕೂ ವ್ಯತ್ಯಾಸ ಐತೆ. ಅಲ್ಲಿ ಜಾಸ್ತಿ ಇದ್ದರೂ ಇಲ್ಲಿ ಕಮ್ಮಿನೇ ಮಾರಬೇಕು ನಾವು ಹೂವುಗಳ. ಹಂಗಾಗಿ ಇದರಲ್ಲಿ ನಾನೇನು ಜಾಸ್ತಿ ಆಸೆ ಏನಿಲ್ಲ. ಇದರಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಆಸೆ ಏನಿಲ್ಲ. ಏನೋ ಕಷ್ಟಪಟ್ಟು ನನ್ನ ಮಗನ ಓದಿಸ್ಬೇಕು ಅನ್ನೋದೊಂದು ಇದಕ್ಕೆ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟವಾದ ಕೆಲಸ. ಯಾಕಂದರೆ ಹೂವು ಕಟ್ಟು ಮಾರೋದನ್ನ ನೋಡ್ತಾ ಇದ್ದೆ ನಾನು ಸುಮಾರು ವರ್ಷದಿಂದ. ಆದರೆ ನನಗದು ಮಾಡೋಕ್ಕೆ ಆಗಿರಲಿಲ್ಲ. ಯಾಕಂದರೆ ನನ್ನ ಟೈಮ್ ಚೆನ್ನಾಗಿರಲಿಲ್ಲವೇನೋ, ಇಲ್ಲ ನನಗೆ ಯಾರ್ದು ಸಪೋರ್ಟ್ ಇರಲಿಲ್ಲ. ಹಾಗಾಗಿ ನಾನು ಮಾಡ್ತಾಯಿರಲಿಲ್ಲ. ಇತ್ತೀಚೆಗೆ ನನಗೆ ಈ ಕೆಲಸ ಇಲ್ಲಿಗೆ ಬಂದಮೇಲೆ ನನಗೆ ಈ ಕೆಲಸ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಅದನ್ನು ಈ ಒಂದು ವಾರದಿಂದ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಒಂಥರ ಖುಷಿ ಆಗ್ತೈತಿ ಕೆಲಸ ಮಾಡೋಕ್ಕೆ. ಯಾಕಂದರೆ ಇದು ಲಕ್ಷ್ಮಿ ಹೂವು ಮಾರೋದು ಅಂದರೆ ತುಂಬ ಅಂದರೆ ತುಂಬ ಪುಣ್ಯ. ಹೂವು ಕೆಲಸ ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ನಮ್ಮ ಮನೆಯಲ್ಲೂ ನಮಗೆ ಪೂಜೆಗೂ ಹೂವು ಆಗುತ್ತೆ. ಮತ್ತು ಒಂದು ಸ್ವಂತ ನಮಗೆ ಎಲ್ಲಾದರೂ ಇವಾಗ ಹೊರಗಡೆ ಎಲ್ಲ ಅವರೇ ಕುಂಡ್ರಿಸ್ಕೊಡ್ತಾರೆ, ಕೆಲಸಗಳು ಮಾಡಲೇಬೇಕಲ್ವ. ಹಾಗಾಗಿ ಇದೊಂದು ಮಾಡ್ಕೊಂಡ್ರೆ ನಮಗೂ ಏನೋ ನನ್ನ ಮಗನಿಗೆ ಓದ್ಸೋಕೆ ಒಂದು ದಾರಿ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಸಂಜೆ 5 ಗಂಟೆಗೆ ಬಂದಿದ್ದು. ಆಮೇಲೆ 8 ಆಯಿತು. ಈಗ ಹೊರಡಬೇಕು. ಎಲ್ಲ ಎತ್ತಿಟ್ಕೊಂಡು ನೋಡಿ ಇಷ್ಟು ಹೂವು ಇನ್ನೂ ಹಂಗೆ ಐತೆ. ಇದು ಬೆಳಗ್ಗೆ ಸೇಲ್ ಆಗುತ್ತೆ, ನಾನು ನೋಡಬೇಕು. ವೈಟ್ ಹೂವು ಅಂತೂ ಇರಲ್ಲ. ಆಮೇಲೆ ಪಿಂಕ್ ಕಲರ್ ಹೂವೂ ಇರಲ್ಲ. ಅವು ಒಂಥರ ಬೆಳಗ್ಗೆಗೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ಅದು ಅವಾಗ ತಂದು ಅವಾಗ ಸೇಲ್ ಮಾಡಿಬಿಡ್ಬೇಕು ಅದನ್ನು. ಅದು ಹೋಗಲಿಲ್ಲ ಅಂದರೆ ಅದು ಸುಮ್ಮನೆ ವೇಸ್ಟೇ. ಇದೂ ವೈಟ್ ಹೂವೂ ಅಷ್ಟೇ. ಇದು ನೋಡಬೇಕು. ಬೆಳಗ್ಗೆನೋ ಚೆನ್ನಾಗಿದ್ದರೆ ತಗೊಂಬರ್ತೀನಿ. ಇಲ್ಲಾಂದರೆ ಫೋಟೋಕ್ಕೆ ಏನಾದರೂ ದೇವ್ರ ಫೋಟೋಕ್ಕೆ ಹಾಕ್ಬಿಡ್ಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನನಗೆ ಈಗ ಇದೊಂದು ಕೆಲಸ ನನಗೆ ತುಂಬ ಏನೋ ಒಂದು ನಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತೆ. ಯಾರಾದರೂ ತಗೊಂಡ್ರೆ ನಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತಲ್ವ. ಎಷ್ಟು ಜನ ಎಲ್ಲ ಹೊಸ್ದಾಗಿ ಹೂವಿನ ವ್ಯಾಪಾರ ಶುರು ಮಾಡ್ತೀರ ನಂತರ ಅವರೆಲ್ಲ ನೋಡ್ಕೊಂಡು ಹೂವಿನ ವ್ಯಾಪಾರ ಹಾಕಿ. ಯಾಕಂದರೆ ಇಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ರೇಟು ಜಾಸ್ತಿ. ಇವಾಗ ಹೂವು ಆಷಾಢದಲ್ಲೂ ಕಮ್ಮಿ ಆಗಿಲ್ಲ. ಎಲ್ಲ ಏನಂತಾರೆ ಅಂದರೆ ಇಲ್ಲಿ ಬಂದು ಇಲ್ಲೆಲ್ಲ ಬರೀ 20 ರೂಪಾಯಿಗೆ 10 ರೂಪಾಯಿಗೆ ಹೂವು ಕೇಳ್ತಾರೆ, 20 ರೂಪಾಯಿಗೆ ಹೂವು ಕೇಳ್ತಾರೆ. ಆಮೇಲೆ ಮಾರ್ಕೆಟಲ್ಲೇ ಹೂವಿಗೆ ರೇಟ್ ಇಲ್ಲ, ಇಲ್ಲಿ ತಂದು ಹೂವಿಗೆ ರೇಟ್ ಮಾಡ್ತೀರಾ ಅಂತಾರೆ. ಯಾವತ್ತೂ ಮಾರ್ಕೆಟ್ಗೆ ಹೋಗಿ ನೋಡ್ದಂಗೆ ಇರ್ತಾರಲ್ಲ ಅವರೇ ಆ ಥರ ಮಾತಾಡೋದು. ಮಾರ್ಕೆಟ್ಗೆ ಹೋಗಿರೋರಿಗೆ ಗೊತ್ತಿರುತ್ತೆ ಹೂವಿನ ರೇಟ್ ಹೆಂಗೈತೆ ಅಂತ. ಧನ್ಯವಾದ.